ಫ್ರೆಂಡ್ಸ್, ಗಚ್ಚತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿರಿ, ಬೆಲ್ಲನ್ನು ಒತ್ತಿರಿ. ಈಗ ಕಮ್ಮಗೆ ತಿನ್ಬೇಕಂದ್ರೆ ಘಮ್ಮಂತ ಅಡುಗೆ ಮಾಡ್ಬೇಕು, ಹೌದಿಲ್ರಿ? ಈಗ ಫಸ್ಟ್ ಕ್ಲಾಸ್ ಒಂದು ಖಾರದ ಪುರಿ ಹೇಳೋದು ಕೂಡ ಬಾಯಾಗ ನೀರು ಬರಾಕತ್ತಾವಲ್ರಿ. ಖಾರದ ಪುರಿ ಮಾಡೋಣ ಅಂತ. ಇದಕ್ಕೆ ಏನೇನು ಸಾಮಗ್ರಿ ಬೇಕು ನಿಮಗೆ ಹೇಳ್ತೀನಿ ನೋಡಿರಿ. ಒಂದು ಬಟ್ಲು ಮೈದಾ ಹಿಟ್ಟು ತೊಗೊಂಡಿನಿ, ಒಂದು ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿನಿ, ಜೀರಿಗೆ, ಅಜವಾನ, ಹವೇಜು, ಎಳ್ಳು, ಕೆಂಪು ಖಾರ, ಉಪ್ಪು ಮತ್ತು ಕರಿಲಿಕ್ಕೆ ಎಣ್ಣೆ. ಇಷ್ಟು ಸಾಮಗ್ರಿ ಖಾರದ ಪುರಿಗೆ ಬೇಕು. ಈಗ ಹವೇಜು ಮತ್ತು ಅಜವಾನ, ಜೀರಿಗೆ ಇವನ್ನು ಪೌಡ್ರ್ ಮಾಡ್ಕೊಳ್ಳೋಣಂತ. ಈ ಸಣ್ಣ ಚಮಚಲೆ 2 ಚಮಚೆ ಹಾಕ್ಕೊಂಡು ಸಣ್ಣಗೆ ಪುಡಿ ಮಾಡ್ಕೊಳ್ಳೋಣಂತ. ಜೀರಿಗೆ, ಹವೇಜು ಇವೆಲ್ಲ ಘಮ್ ಅಂತ ವಾಸನೆ ಬರ್ತಾವೆ, ಅದಕ್ಕೆ ಇವನ್ನೆಲ್ಲ ಹಾಕಬೇಕು. ಈಗ ಇದನ್ನು ಪುಡಿ ಮಾಡ್ಕೊಳ್ಳೋಣ. ಫುಲ್ ಸಣ್ಣ ಆಗಬೇಕದು ನೋಡ್ರಿ. ಈಗ ಸಣ್ಣಗೆ ಹಿಂಗೆ ಪೌಡ್ರ್ ಆಗೈತಿ. ಈಗ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಸಣ್ಸ್ಕೊಂಡು ಅದರೊಳಗೆ ಇದನ್ನ ಹಾಕ್ಕೊಳ್ಳೋಂಥ ಈ ಪುಡಿ. ಈಗ ನೋಡಿರಿ, ಸಣ್ಸ್ಕೊಂಡಿನಿ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು. ಇದಕ್ಕೆ ಸಣ್ಣ ಚಮಚಲೆ ಮಸಾಲೆ ಚಮಚಲೆ 2 ಚಮಚೆ ಉಪ್ಪು ಹಾಕ್ಕೊಳ್ಳೋಣಂತ. ಖಾರ ಒಂದು 3 ಚಮಚೆ ಹಾಕ್ಕೊಳ್ಳು. ಬಾಯಿ ತುಂಬ ಖಾರ ಆದ್ರೆ ಸ್ವಲ್ಪ ಚಲೋ. ಆಮೇಲೆ ಎಳ್ಳು ಹಾಕ್ಕೊಳ್ಳು, ಟೇಸ್ಟ್ ಕೊಡ್ತೈತಿ. ಇದೊಂದು 3 ಚಮಚೆ ಎಳ್ಳು. ಈಗ ಹವೇಜು, ಜೀರಿಗೆ, ಅಜವಾನ ಪುಡಿ ಮಾಡಿವಲ್ಲ, ಇದು ಫುಲ್ ಘಮ್ ಅಂತ ವಾಸನೆ ಕೊಡ್ತೈತಿ. ಇದು ಪುಡಿ ಹಾಕ್ಕೊಳ್ಳೋಣಂತ. ಈಗ ಎಣ್ಣೆ ಕಾಯಿಸಿ ಹಾಕ್ಕೊಳ್ಳೋಂತ. ಈಗ ಎಣ್ಣೆ ಕಾಯ್ದೈತಿ, ಗ್ಯಾಸ್ ಹರಿಸ್ಕೊಂಡು ಈಗ ಇದನ್ನು ಗಟ್ಟೆಗೆ ನಾದಿಡೋಣ ಅಂತ. ನಾದಿಟ್ಟು ಒಂದು ಅರ್ಧ ತಾಸು ನೆನಿಬೇಕು. ನೆಂದಾದ್ಮ್ಯಾಗ ಪೂರಿ ಹೆಂಗೆ ಲಟ್ಟಿಸ್ತೀವಿ ಹಂಗೆ ಲಟ್ಟಿಸಿ ಎಣ್ಣೆಯಾಗ ಕರಿಬೇಕು. ನೋಡ್ರಿ, ಎಷ್ಟು ಫಸ್ಟ್ ಕ್ಲಾಸ್ ಕಲರ್ ಆಗೈತಿ. ಇದನ್ನು ಒಂದು ಅರ್ಧ ತಾಸು ನೆನೆಲಿಕ್ಕೆ ಬಿಡೋಣ ಅಂತ. ಆಮೇಲೆ ಪೂರಿ ಲಟ್ಟಿಸ್ತೀವಲ್ಲ ಆ ರೀತಿ ಲಟ್ಟಿಸಿ ಕರಿಯೋಣ ಅಂತ. ಈಗ ನೋಡ್ರಿ, ಇದು ನೆಂದೈತಿ. ಈಗ ಇದನ್ನು ಪೂರಿ ಹೆಂಗೆ ಲಟ್ಟಿಸ್ತೀವಲ್ಲ ಹಂಗೆ ಲಟ್ಟಿಸಿ ಈಗ ಇದನ್ನು ಕರಿನಂತ. ಈಗ ಎಣ್ಣೆ ಕಾಯ್ಸಾಕಿಡೋಣಂತ. ಈ ರೀತಿ ಸಣ್ಣ ಉಂಡೆ ತೊಗೊಂಡು ತಿಳ್ಕೊಳ್ಳೋಣಂತ. ಇದು ಕ್ರಿಸ್ಪಿ ಆಗಬೇಕಲ್ಲ, ಅದಕ್ಕೆ ಅಕ್ಕಿ ಹಿಟ್ಟು ತೊಗೊಂಡಿನಿ. ಅಕ್ಕಿ ಹಿಟ್ಟು ತೊಗೊಂಡು ಅದನ್ನು ಅಕ್ಕಿ ಹಿಟ್ಟು ಹಚ್ಚಿ ಇದನ್ನು ತಿರ್ಕೊಳ್ಳೋಣಂತ. ಈಗ ಒಂದು ಮುಚ್ಚಳದ ಸಹಾಯದಿಂದ ಇದನ್ನು ಕಟ್ ಮಾಡ್ಕೊಳ್ಳೋಣಂತ. ಅಂದರೆ ಒಂದೇ ಥರ ಭಾಳ ಚಂದ ಆಗ್ತೈತಿ. ನೋಡಿ, ಎಷ್ಟು ಫಸ್ಟ್ ಕ್ಲಾಸ್ ಕಲರ್ಫುಲ್ ಕಾಣಿಸ್ತಾ ಇದೆ. ಹಿಂಗೆ ಒಂದೊಂದೇ ತಿಳ್ಕೊಳ್ಳೋಣಂತ. ಈಗ ನೋಡ್ರಿ, ರೆಡಿ ಆಗವ. ಈಗ ಇದನ್ನು ಕರಿನಂತ. ಎಣ್ಣೆ ಕಾಯ್ದೈತಿ.
ಸಣ್ಣ ಉರಿಯಲ್ಲೇ ಇದನ್ನು ಕರ್ಕೋಬೇಕು. ಆಹಾ, ಬಿಸಿ ಬಿಸಿಯಾದ ಘಮಘಮವಾದ ಖಾರದ ಪುರಿ ಈಗ ರೆಡಿ ಆಗಿದೆ. ಇದನ್ನು ನೀವು ಕೊಬ್ಬರಿ ಚಟ್ನಿ ಒಳಗೂ ತಿನ್ಬೋದು, ಯಾಕಂದ್ರೆ ಇಲ್ಲಿ ಅಜವಾನ ಜೀರಿಗೆ ಎಲ್ಲ ಹಾಕಿರ್ತೀವಿ, ಖಾರ ಉಪ್ಪ ಹಾಗೇನು ತಿನ್ಬೋದು, ಎಲ್ಲನೂ ತಿನ್ಬೋದು. ಆಹಾ, ಎಷ್ಟು ಫಸ್ಟ್ ಕ್ಲಾಸ್ ಕಾಣಿಸ್ತಾ ಇದೆ. ಗರ್ಮಾ ಗರಂ ಖಾರದ ಪೂರಿ ತಿನ್ನಲು ಸಿದ್ಧವಾಗಿದೆ. ವಾವ್ ವಾವ್ ವಾವ್. ನೋಡ್ರಿ ಎಷ್ಟು ಕಲರ್ಫುಲ್ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಆಗಿದೆ. ಗರ್ಮ ಗರಂ ಖಾರದ ಪುರಿ. ವಾವ್ ವಾವ್. ಎಲ್ಲನೂ ಕೂಡ ಫುಲ್ ಎಲ್ಲ ಒಬ್ಬ್ಯಾವು. ಈಗ ಅದನ್ನು ಹಾಗೇನೂ ತಿನ್ಬೋದು. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೆಂಪು ಚಟ್ನಿ ಅಂದರೆ ಬಹಳ ಇಷ್ಟ. ಹೀಗಾಗಿ ಏನೇ ಯಾವುದೇ ಪುರಿ ಮಾಡೋದು ಕೆಂಪು ಚಟ್ನಿನೇ ಮಾಡ್ತೀವಿ. ಈಗ ಕೆಂಪು ಚಟ್ನಿಯಲ್ಲಿ ಈ ಖಾರದ ಪುರಿ ಸವಿದ್ರೆ ವಾವ್ ವಾವ್, ಎಷ್ಟು ಫಸ್ಟ್ ಕ್ಲಾಸ್ ಅಂತೀರಿ. ನೋಡಿರಿ, ಫಸ್ಟ್ ಕ್ಲಾಸ್ ಖಾರದ ಪುರಿ ಈಗ ರೆಡಿ ಆಗಿದೆ ತಿನ್ನಲಿಕ್ಕೆ. ಆಹಾ, ಬಾಯಲ್ಲಿ ನೀರು ಬರ್ತಾ ಇದೆ. ವಾವ್ ವಾವ್ ವಾವ್. ಕಲರ್ಫುಲ್ 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 ಖಾರದ ಪುರಿ ಈಗ ಸಾಯಂಕಾಲ ಆಗಿದೆ. ಬಿಸಿ ಬಿಸಿಯಾದ ಖಾರದ ಪುರಿ, ಹಾಗೆ ಮಳೆ ಬರ್ತಾ ಇದೆ. ವಾವ್, ಈ ಸಮಯದಲ್ಲಿ ಇಂಥ ಸಾಯಂಕಾಲ ಸ್ನ್ಯಾಕ್ಸ್ ಎಷ್ಟು ಫಸ್ಟ್ ಕ್ಲಾಸ್ ಆಗುತ್ತೆ ಅಂತ ನೋಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ಬಾಯ್.